ನಾಡಿನ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇದೀಗಲೇ ಹಲವಾರು ವರ್ಷಗಳಿಂದ ಹೋರಾಟವು ನಿರಂತರವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಹೋರಾಟದ ಕಿಚ್ಚು ಇದೀಗಲೇ ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲೂ ಕೇಸುಗಳು ನಡೆಯುವುದರಿಂದ ಮುಂದಿನ ರೂಪುರೇಷೆಗಳನ್ನು ನೋಡಿಕೊಂಡು ನಾವು ಹೋರಾಟವನ್ನು ಮಾಡೋದು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಹೋರಾಟಗಾರರು. ಆ ದೃಷ್ಟಿಯಿಂದ ದೀಪಾವಳಿ ಕಳೆದ ತಕ್ಷಣ ನಮ್ಮ ಹೋರಾಟವು ಒಂದು ಒಳ್ಳೆಯ ರೂಪುರೇಷೆಯನ್ನು ಇಟ್ಕೊಂಡು ಹೋರಾಟ ಪ್ರಾರಂಭ ಆಗ್ತದೆ. ಅದಕ್ಕೆ ಎಲ್ಲ ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಜೊತೆ ಈ ಹೋರಾಟದಲ್ಲಿ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಕೈಜೋಡಿಸಿ ಅಂತ ಕೇಳಿಕೊಳ್ಳಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಸೌಜನ್ಯ ಹೋರಾಟದ ವಿರೋಧಿಗಳು ನಿಮ್ಮ ಮೇಲೆ ನಾನಾ ರೀತಿಯ ಸುಳ್ಳು ಕೇಸುಗಳನ್ನು ಹಾಕಿ ದೂರ ಕೋರ್ಟಿಗೆ ಅಲೆದಾಡಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಮೊನ್ನೆ ಕೂಡ ನೀವು ಬೆಂಗಳೂರು ಹೈಕೋರ್ಟ್ಗೆ ಹೋಗಿದ್ರಿ. ಆದರೆ ಕೆಲವೊಂದು ಮಾಧ್ಯಮಗಳು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ಕಾಯ್ತಾ ಇರ್ತಾರೆ. ಆ ಥರದ ಯಾವುದೇ ಮಾಧ್ಯಮಗಳು ಮೊನ್ನೆ ಯಾರೂ ಬಂದಿಲ್ಲ, ಯಾಕಾಗಿರ್ಬೋದು? ಮೀಡಿಯಾ ಅಂದರೆ ನಾವು ತಿಳ್ಕೊಂಡಾಗೆ ಸಮಾಜದ ಕಣ್ಣು ತೆರೆಸುವಂಥ ಶಕ್ತಿಗಳದೆಲ್ಲ. ಇವತ್ತೆಲ್ಲ ಸಮಾಜದ ಕಣ್ಣನ್ನು ತೆರೆಸುವಂಥದ್ದಿಲ್ಲ, ಇನ್ನು ತೆರೀತಾರೆ. ಯಾಕಂತ ಹೇಳಿದರೆ, ನಿಮಗೆ ಉದಾಹರಣೆಗೆ ನೀವು ನೋಡಿರ್ಬೋದು, ನಾವು ಕಳೆದ 12 ವರ್ಷಗಳಿಂದ ಕುಮಾರಿ ಸೌಜನ್ಯಳ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇದೀಗ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಹಿಂದೂ ದೇವಸ್ಥಾನವನ್ನೇ ಕಬಳಿಸುವುದರ ಮುಖಾಂತರ ಆ ವೀರೇಂದ್ರ ಹೆಗ್ಡೆ ಅವರು ಏನು ಸಮಾಜಕ್ಕೆ ಒಂದು ಸಾರ್ಥಕತೆಯನ್ನು ತೋರಿದ್ದಾರೋ ಅದು ಕೂಡ ಇವತ್ತು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಸರ್ಕಾರಿ ಭೂ ಹಗರಣ, ದೀನ ದಲಿತರ ಕೃಷಿ ಭೂಮಿಯನ್ನು ನಾಶ ಮಾಡಿ ಅವರ ದಾಖಲೆಗಳನ್ನು ಸುಟ್ಟು ಅದನ್ನು ಒಳಗೆ ಹಾಕಿರುವಂಥದ್ದು ಎಲ್ಲ ರೀತಿಯಲ್ಲಿ ಈಗ ಪರಿಪರಿಯಾಗಿ ನಾವು ಬೇಡ್ಕೊಂಡೆವು. ನಾವು ಸತ್ಯವನ್ನು ಹೇಳಿ ಹೊರಗಡೆ ಬನ್ನಿ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ಸತ್ಯವನ್ನು ಹೇಳಿ ಹೊರಗಡೆ ಬನ್ನಿ ಅಂತ ಹೇಳಿದರೆ ಕೇಳಲಿಲ್ಲ. ನಾವು ಆವತ್ತಿಂದ 12 ವರ್ಷಗಳಿಂದ ನಿರಂತರವಾಗಿ ಹೇಳ್ತಾ ಬಂದಿದ್ದೇವೆ. ಸೌಜನ್ಯಳ ಶಕ್ತಿ, ಆ ಮಂಜುನಾಥ ಸ್ವಾಮಿಯ ಧರ್ಮಪೀಠ, ಆ ಅಣ್ಣಪ್ಪ ದೇವರ ನ್ಯಾಯಪೀಠ ಮುಂದಿನ ದಿನದಲ್ಲಿ ಸಂವಿಧಾನದ ಒಳಗಡು ಕೂಡ ಒಂದು ಮಹತ್ತರವಾದ ಒಂದು ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೇವೆ. ಎಷ್ಟೋ ವಿಡಿಯೋ ನಿಮ್ಮ ಮೀಡಿಯಾಗಳಲ್ಲೇ ಬಂದಿರ್ಬೋದು. ಸಂವಿಧಾನದಲ್ಲೂ ನ್ಯಾಯಾಲಯದಲ್ಲೂ ಕೂಡ ಬದಲಾವಣೆಯನ್ನು ಆ ತಾಯಿ ಸೌಜನ್ಯ ತರ್ತಾಳೆ, ಆ ನ್ಯಾಯಪೀಠ ಧರ್ಮಪೀಠ ತರ್ತದೆ ಅನ್ನುವಂಥದ್ದನ್ನು. ಬದಲಾವಣೆ ಏನಾಗಿದೆ ಅಂತ ಗೊತ್ತಿದೆ, ಇಡೀ ಜನರಿಗೆ ಗೊತ್ತಾಗ್ತಿದೆ. ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ನ್ಯಾಯಮೂರ್ತಿ ಚಂದ್ರಚೂಡ್ರವರು ಆ ಒಂದು ನ್ಯಾಯ ದೇವತೆಯ ಒಂದು ಕೈಯಲ್ಲಿ ತಕ್ಕಡಿ, ಒಂದು ಕೈಯಲ್ಲಿ ಖಡ್ಗ, ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ಇರುವಂಥ ಒಂದು ಅಲ್ಲಿ ನ್ಯಾಯದೇವತೆಯ ಮೂರ್ತಿ ಇತ್ತು. ಈಗೇನಾಗಿದೆ, ಕಣ್ಣಿನ ಪಟ್ಟಿಯನ್ನು ತೆಗೆದು ಕೈಯಲ್ಲಿ ಇದ್ದಂಥ ಖಡ್ಗವನ್ನು ತೆಗೆದು ಕೈಯಲ್ಲಿ ಸಂವಿಧಾನದ ಒಂದು ಪುಸ್ತಕವನ್ನು ಕೊಟ್ಟು ಕಣ್ಣಿನ ಪಟ್ಟಿಯನ್ನು ಓಪನ್ ಮಾಡಿದ್ದಾರೆ. ನಾವು ಇದನ್ನು 12 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇವೆ. ನ್ಯಾಯಾಂಗದ ಒಳಗಡು ಕೂಡ ಬದಲಾವಣೆ ಆಗ್ತದೆ ಅಂತೇಳಿ ಇವತ್ತು ಬದಲಾವಣೆಯ ಒಂದು ಹೊಸ ಅಧ್ಯಾಯ ಮುಂದಿನ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗಲಿಕ್ಕೆ ಇದೆ. ಜನರೆಲ್ಲರ ಇದನ್ನು ಬರೇ ಕಾತುರದಿಂದ ಕಾಯುವುದು ಮಾತ್ರ ಅಲ್ಲ, ಈ ಸತ್ಯದ, ಧರ್ಮದ, ನ್ಯಾಯದ ಪರವಾದ ಹೋರಾಟದಲ್ಲಿ ಧುಮುಕಿ ಬರಬೇಕು ನಾವೆಲ್ಲ. ಆಗ ಗೊತ್ತಾಗುವುದು ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಏನು ಸೌಜನ್ಯಗಳಿಂದಾಗಿ 12 ವರ್ಷದಲ್ಲಿ ಏನು ಸ್ಥಾಪನೆ ಆಗಲಿಕ್ಕೆ ನಾವು ಹೊರಟಿದ್ದೇವೆ. ನಮ್ಮ ಹಿರಿಯರು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸತ್ಯಯುಗ ಬರ್ತದೆ, ಧರ್ಮಯುಗ ಬರ್ತದೆ,
ನ್ಯಾಯಯುಗ ಬರ್ತದೆ ಅಂತ ಹೇಳ್ತಾರೆ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅದರ ಒಂದು ಝಲಕ್ ನಮಗೆ ಈಗ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರ ಮುಖಾಂತರವೇ, ಮುಖ್ಯ ನ್ಯಾಯಾಧೀಶರ ಮುಖಾಂತರ ನಮಗೆ ಕಾಣಲಿಕ್ಕೆ ಶುರುವಾಗಿದೆ. ಅದು ಮುಂದಿನ ದಿನಗಳಲ್ಲಿ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಒಂದು ಮುನ್ನುಡಿಯನ್ನು ಬರೀತದೆ. ಈ ಹೊತ್ತನ್ನು ನಾವು ಕಾಯ್ತಾ ಇದ್ದೇವೆ.